ಹಲೋ ಎವ್ರಿವನ್, ಇದು ಫ್ರೈಡೇ ಮತ್ತು ಸ್ಯಾಟರ್ಡೆಯ ವ್ಲಾಗ್. ಫ್ರೈಡೇ ಈವ್ನಿಂಗ್ ನನ್ನ ಹಸ್ಬೆಂಡ್ ಬಂದು ಸೋಫಾ ನೋಡೋಕ್ಕೆ ಹೋಗೋಣ, ಮನೆಗೆ ಸೋಫಾ ಬೇಕಾಗಿತ್ತು, ನೋಡ್ಕೊಂಡು ಬರೋಣ ಅಂಥೇಳಿ ನಿಯರ್ ಬೈ ಫರ್ನಿಚರ್ ಶಾಪ್ಗೆ ಹೋಗಿ ನೋಡಿಕೊಂಡು ಒಂದು ಸೋಫಾ ಫೈನಲ್ ಮಾಡ್ಕೊಂಬಂದ್ವಿ. ಈಗ ರಿಯಾ ಕೂರ್ತಿದ್ದಾಳಲ್ಲ, ಅದೇ ಫೈನಲ್ ಮಾಡಿದ್ದು. ಇದು ನೆಕ್ಸ್ಟ್ ಡೇ ವಿಡಿಯೋ ಅನಿಸುತ್ತೆ. ನೆಕ್ಸ್ಟ್ ಮಂತ್ ರಿಯಾ ಬರ್ಡೇ ಇರೋದ್ರಿಂದ ನಾನು ಅವಳಿಗೆ ಶೂ ಆರ್ಡ್ರ್ ಮಾಡಿದ್ದೆ. ಒಂದು 3 ಪೇರ್ ಆರ್ಡ್ರ್ ಮಾಡಿದ್ದೀನಿ. ಗೋಲ್ಡನ್ ಕಲರಲ್ಲೇ ಮಾಡಿದ್ದೆ, ಯಾಕಂದರೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂಥೇಳಿ ಗೋಲ್ಡನ್ ಕಲರ್ದೇ ಮಾಡಿದ್ದೆ. ಮತ್ತು 2 ಶೂನ ಏನು ಮಾಡಿದ್ದೆ ಅಂದರೆ 1 ನಂಬರ್ ಅಷ್ಟೇ ಹೆಚ್ಚು ಕಡಿಮೆ ಮಾಡಿದ್ದೆ. ಅಂದರೆ ಅವಳ ಸೈಜ್ ಎಕ್ಸಾಕ್ಟ್ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ದೊಡ್ಡದಾಗಿರೋದನ್ನು ರಿಟರ್ನ್ ಮಾಡಿ ಅವಳಿಗೆ ಯಾವುದು ಫಿಟ್ ಆಗುತ್ತೆ ಅದನ್ನ ಇಟ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ. ನಂಗೆ ತುಂಬ ಇಷ್ಟ ಆಯಿತು ಶೂ ಮಾತ್ರ. ಬರ್ಡೇ ದಿವಸ ನೋಡಿ ಅವಳಿಗೆ ಯಾವ್ದು ಹಾಕೋತಾಳಂತ. ಇದು ನೆಕ್ಸ್ಟ್ ಡೇಯ ವಿಡಿಯೋ. ಇದು ಆಲೂ ಗೋಬಿ ಪರೋಟ ಮಾಡಿದ್ದೆ ಬೆಳಗ್ಗೆ ತಿಂಡಿಗಂತ. ಇದ್ರ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೋಡಿ. ಇವತ್ತು ನಮ್ಮದು ಆ್ಯನಿವರ್ಸರಿ ಬೇರೆ ಇತ್ತು. ನನ್ನ ನೋಡಿದ್ರೆ ತುಂಬ ಹುಷಾರಿರಲಿಲ್ಲ. ಮತ್ತು ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ ಹೋದರೆ ನಮಗೆ ಬರೋಷ್ಟರಲ್ಲಿ ಟೈಮು 1 ಗಂಟೆ ಮೇಲಾಗೋಗಿತ್ತು. ತುಂಬ ನೆಗಡಿ, ಕೆಮ್ಮು ಆಗಿ ಜ್ವರ ಬೇರೆ ಬರೋಂಗಾಗ್ತಾಯಿತ್ತು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ನನ್ನ ಹಸ್ಬೆಂಡ್ ಲಂಚ್ಗಂತ ಹೊರಗೆ ಹೋಗಿದ್ವಿ. ರಿಯಾ ಇರಲಿಲ್ಲ. ರಿಯಾದು ಪಿಕ್ನಿಕ್ ಇತ್ತಂತೇಳಿ ಸ್ಕೂಲಲ್ಲಿ ಪಿಕ್ನಿಕ್ ಹೋಗಿದ್ದರು. ಆನ್ ದ ವೇ ಅವಳನ್ನ ಕರ್ಕೊಂಡೆ ಮನೆಗೆ ಬರೋಣ ಅಂಥೇಳಿ ಲಂಚ್ ಮುಗಿಸಿ ಹಾಗೆ ಸ್ಕೂಲ್ಗೆ ಹೋಗಿದ್ವಿ. ರಿಯಾ ನೋಡಿ ನಾವು ಅಲ್ಲೇ ಕೂತಿದ್ರು, ನಮ್ಮನ್ನು ಅಬ್ಸರ್ವ್ ಮಾಡದೆ ತಲೆ ಕೂಡ ಎತ್ತಿ ನಮ್ಮನ್ನು ನೋಡಿಲ್ಲ, ಹಾಗೆ ಹೋಗಿದ್ದಾಳೆ. ಅವಳಿಗೆ ಗೊತ್ತೇ ಇಲ್ಲ ನಾನು ಅವ್ರ ಪಪ್ಪ ಹೋಗಿ ಕೂತಿದ್ದೀವಿ ಅಂತ. ಇದು ರಿಯಾ ಫಸ್ಟ್ ಪಿಕ್ನಿಕ್ ಇನ್ ದ ಸ್ಕೂಲ್. ತುಂಬ ಎಂಜಾಯ್ ಮಾಡಿದ್ಲಂತೆ. ಬಂದು ಹೇಳ್ತಾ ಇದ್ಲು, ಮಮ್ಮಿ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ. ನನಗೂ ತುಂಬ ಖುಷಿ ಆಯಿತು. ನನ್ನ ಮಗಳು ಫಸ್ಟ್ ಟೈಮ್ ಇಂಡಿಪೆಂಡೆಂಟಾಗಿ ಹೊರಗೆ ಹೋಗಿದ್ದು. ಮತ್ತು ಮನೆಗೆ ಬರ್ತಾ ಅವಳನ್ನ ಪಿಕ್ ಮಾಡ್ಕೊಂಡು ಬರೋವಾಗ ಚಾಕ್ಲೇಟ್ ಬೇಕು ಅಂಥೇಳಿ ಚಾಕ್ಲೇಟ್ ತಗೋತಾ ಇದ್ದಾಳೆ. ಫಸ್ಟ್ ಟೈಮ್ ಅವಳನ್ನ ಒಬ್ಬಳನ್ನೇ ಕಳಿಸಿ ತೊಗೊಂಬರೋಕ್ಕೆ ಹೇಳಿದ್ದು. ಮತ್ತು ಈವ್ನಿಂಗ್ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಮುರುಡೇಶ್ವರಲ್ಲಿ ಎಲ್ಲರೂ ನೋಡಿರ್ತೀರಲ್ವ, ಅದೇ ಟೆಂಪಲ್ಗೆ ಹೋಗಿದ್ದೀವಿ. ನಾವು ಬಂದು ಸುಮಾರು 5-6 ತಿಂಗಳಾದಮೇಲೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ದರ್ಶನಕ್ಕೆ ಹೋಗ್ತಾ ಇರೋದು, ದೇವ್ರ ದರ್ಶನಕ್ಕೆ. ಬರೀ ಹೊರಗಡೆಯಿಂದಾನೇ ಕೈ ಮುಗಿದು ಬರ್ತಾಯಿದ್ದೆ. ಫಸ್ಟ್ ಟೈಮ್ ಒಳಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮೇಲೆ ಹೊರಟ್ವಿ. ನೋಡಿ ಕ್ರೌಡ್ ಇರಲಿಲ್ಲ. ವೀಕೆಂಡ್ ಆದರೂ ಸ್ಯಾಟರ್ಡೇ ವಿಡಿಯೋ ಅಲ್ವಾ, ಸ್ಯಾಟರ್ಡೇ ಆಲ್ಮೋಸ್ಟ್ 4th ಸ್ಯಾಟರ್ಡೇ ಇತ್ತು. ನಾನು ತುಂಬ ರಶ್ ಇರುತ್ತೆ ಅಂದ್ಕೊಂಡೆಲ್ಲ ಹೋದೆ. ಬಟ್ ನೋಡಿ ಅನ್ನಿಸ್ತು, ಏನಪ್ಪ ಯಾರು ಇಲ್ವಲ್ಲ. ಖುಷಿ ಆಯಿತು, ಬೇಗ ದರ್ಶನ ಆಗುತ್ತೆ ಅಂಥೇಳಿ. ಮತ್ತು ನಾವು ರುದ್ರಾಭಿಷೇಕದ ಟಿಕೆಟ್ಸ್ ತಗೊಂಡಿರೋದ್ರಿಂದ ನಮಗೆ ಡೈರೆಕ್ಟ್ ದರ್ಶನ ಇತ್ತು. ಇದೇ ನೋಡಿ ಮೇನ್ ಟೆಂಪಲ್, ಇಲ್ಲೇ ಇರೋದು ಶಿವ. ಇವರೆಲ್ಲ ನಾರ್ಮಲ್ ಕ್ಯೂ ಅಲ್ಲಿ ನಿಂತು ದರ್ಶನ ತಗೊಳ್ಳೋವಂಥವ್ರು. ಅಷ್ಟಾಗಿ ಇರಲಿಲ್ಲ, ಈ ಕ್ಯೂ ಅಲ್ಲಿ ಬಂದ್ರೂ ಆಗ್ತಾಯಿತ್ತು. ಬಟ್ ಏನೋ ಸ್ಪೆಷಲ್ ಆಗಿರಲಿ ಅಂಥೇಳಿ ರುದ್ರಾಭಿಷೇಕ ಕೊಟ್ಟಿದ್ವಿ ಅಲ್ವಾ, ಅದಕ್ಕೆ ಡೈರೆಕ್ಟ್ ದರ್ಶನ ಇತ್ತು. ಇದು ದೇವಸ್ಥಾನದ ಹಿಂದೆ ನೋಡಿ ಶಿವ ಇರ್ತಾನಲ್ವ, ಆ ದೇವಸ್ಥಾನದ ಹಿಂದಿನಗಡೆ ಇಲ್ಲಿ ನೋಡ್ಬೋದು ಸ್ವರ್ಣರಥ ಅಂಥೇಳಿದೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಸ್ವರ್ಣರಥ. ಈ ವಿಡಿಯೋಸ್ನೆಲ್ಲ ನಾನು ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊಂಬಂದಿರೋದು. ಒಂದು ಸರ್ತಿ ಕ್ಲೀನಾಗಿ ನೀಟಾಗಿ ಎಲ್ಲ ಟೆಂಪಲ್ನ ತೋರಿಸೋ ಥರ ಒಂದು ವಿಡಿಯೋ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸಂಜೆ ಆಗ್ತಾ ಲೈಟ್ ಎಲ್ಲ ಹಾಕಿದ್ದಾರೆ. ಕಾರ್ತಿಕ ಮಾಸ ಅಂಥೇಳಿ ದೀಪ ಹಚ್ಚೋಕ್ಕೆಲ್ಲ ವ್ಯವಸ್ಥೆನೂ ಇದೆ. ನೋಡಿ ಲೈಟಿಂಗ್ ಹೊರಗಡೆನೂ ಇದೆ. ಈ ಕ್ಯೂ ನೋಡಿ ಏನು ಅನ್ಕೊತೀರಾ, ಇಷ್ಟು ರಶ್ ಇದೆ ಅಂತ ಅನ್ಕೋಬೇಡಿ. ಇದು ಗೋಪುರದ ಮೇಲೆ ವ್ಯೂ ಪಾಯಿಂಟ್ ನೋಡೋಕ್ಕೆ ಹೋಗೋಕ್ಕಂತ ಜನ ಹಚ್ಚಿರೋ ಕ್ಯೂ. ಇದು ಲಿಫ್ಟ್ ಇದೆ, 2 ಲಿಫ್ಟ್ ಇದೆ. ಲಿಫ್ಟ್ ಥ್ರೂ ಮೇಲೆ ಹೋಗಿ ವ್ಯೂ ಪಾಯಿಂಟಲ್ಲಿ ನೋಡ್ಬೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.